ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಟ್ರಾನ್ಸ್ಫಾರ್ಮ್ ಫ್ಯಾಕ್ಟ್ರಿಲಿ ಗಣೇಶನ ಕುಣಿಸಿದ್ದಾರೆ. ಅವ್ರು ಏನು ಮಾಡಿದರು ಅಂದರೆ, ಗೌರಿ ತಂದು ಬಲಗಡೆ ಇಡಬೇಕಿತ್ತು, ಎಡಗಡೆ ಇಟ್ಟಿದ್ರು. ಹೇಳ್ಬಿಟ್ಟು ಬಲಗಡೆ ಕುಂಡಿಸ್ದೆ. ನನಗೆ ಈ ಚಿಕ್ಕ ಗಣಪತಿ ಅಂದರೆ ಭಾರಿ ಇಷ್ಟ. ಯಾಕೆ ಅಂದರೆ ನೀರಲ್ಲಿ ಆರಾಮಾಗಿ ಮುಳುಗಿಸ್ಬೋದು. ತಲೆ ಮೇಲೆ ಇಕ್ಕೊಂಡು ಆವಾಗ ನಾವು ಚಿಕ್ಕದ್ರಲ್ಲಿ ಮೂರು ಮುಳುಗಿ ನೀಟಾಗಿ ಗಣೇಶನ ಮುಳುಗಿಸ್ತಿದ್ದೆ. ಇವಾಗ ಯಾವ ಥರ ಆಗಿಬಿಟ್ಟಿದೆ ಅಂದರೆ, ಈ ದೊಡ್ಡ ದೊಡ್ಡ ಗಣೇಶಗಳನ್ನ ತಗೊಳ್ಳೋದು, ಕುಣಿಸೋದು, ಬೇಕಾಬಿಟ್ಟು ಕೆರೆಗಳಿಗೆ ಎಸೆಯೋದು, ಅದೆಲ್ಲ ಲಕ್ಷಣ ಅಲ್ಲ. ಚಿಕ್ಕ ಗಣಪತಿ ಕುಣಿಸಿ ಗ್ರ್ಯಾಂಡಾಗಿ ಮಾಡಬೇಕು, ಅದು ಚೆನ್ನಾಗಿರುತ್ತೆ. ನೋಡಿ, ಇದೆ ಟ್ರಾನ್ಸ್ಫಾರ್ಮ್ ಫ್ಯಾಕ್ಟ್ರಿ. ಆವಾಗಲೇ ಮೊನ್ನೆ ತೋರಿಸಿದ್ನಲ್ಲ, ಅದೇ. ಇದು ಇನ್ನೊಂದು ಕಂಪ್ನಿ ದೊಡ್ಡದು, ಹೊಸದಾಗಿ ಓಪನ್ ಮಾಡಿರೋದು. ಹಾಗಾಗಿ ಗಣೇಶನ್ನ ಕುಣಿಸಿದ್ದಾರೆ. ಬನ್ನಿ, ಸಾಯಂಕಾಲ ಒಂದು ರಿಸೆಪ್ಷನ್ ಇದೆ. ನಮ್ಮ ತಮ್ಮರ ಓನರದ್ದು ಮದುವೆ ಆಗ್ತಿದ್ದಾರೆ. ಸಾಯಂಕಾಲ ರಿಸೆಪ್ಷನ್ಗೆ ಹೋಗ್ಬೇಕು. ರಿಸೆಪ್ಷನ್ಗೆ ಹೋದಾಗ ವೀಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮ ಗಾಡಿ ಬಂದು ಅದೇ ಟ್ರಾನ್ಸ್ಫಾರ್ಮ್ ಫ್ಯಾಕ್ಟ್ರಿಲಿ ಅನ್ಲೋಡ್ ಆಗ್ತಿದೆ. ಅನ್ಲೋಡ್ ಮಾಡ್ತಿದ್ದಾರೆ ನೋಡಿ. ತೋರಿಸ್ತಾನೆ ಅಂತ ಬೇಜಾರು ಮಾಡ್ಕೊಂಬಿಡಿ. ಬಟ್ ಇವತ್ತು ನಮ್ಮ ಏರಿಯಾದಲ್ಲಿ ನಮ್ಮ ಸ್ಟ್ಯಾಂಡ್ ಹತ್ರ ಗಣೇಶನ ಕುಣಿಸಿದ್ರು. ಇಂಡಸ್ಟ್ರಿಯಲ್ ಏರಿಯಾದವರೆಲ್ಲ ಗ್ರ್ಯಾಂಡಾಗಿ ಮಾಡಿದರು ಫ್ರೆಂಡ್ಸ್. ಅಡುಗೆ ಎಲ್ಲ ಮಾಡಿಸಿ ಟೊಮೊಟೊ ಬಾತು ಮತ್ತು ಚಟ್ನಿ, ಕಾಳುಗೊಜ್ಜು, ಬಾದುಷ, ಅನ್ನ ಸಾಂಬಾರು ಚೆನ್ನಾಗಿ ಮಾಡಿಸಿದ್ರು. ಇಲ್ಲೂ ಈಗ ಕುಣಿಸಿದ್ದಾರೆ. ಇಲ್ಲೂ ಪ್ರಸಾದ ತಂದಿದ್ದಾರೆ. ಊಟ ಮಾಡೋ ಅಂದರು. ಇಲ್ಲ, ಆಲ್ರೆಡಿ ನಂದು ಆಗಿದೆ ಅಂತ ಹೇಳಿ ಸುಮ್ಮನಾದೆ. ಈಗ ಎಲ್ಲ ಅನ್ಲೋಡ್ ಮಾಡ್ತಿದ್ದಾರೆ. ಅನ್ಲೋಡ್ ಮಾಡಬೇಕು. ಅನ್ಲೋಡ್ ಮಾಡಾದಮೇಲೆ ಇವತ್ತಿಂದು ಲೋಡು ಇವತ್ತು ಅಷ್ಟರಲ್ಲೇ ಕಮ್ಮಿ ಇದೆ. ನೋಡೋಣ. ಈ ಕಡೆಯಿಂದ ಒಂದು ಟ್ಯಾಂಕ್ ರಿಟರ್ನ್ ತಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ಲೋಡ್ ಮಾಡಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟು ನೈಟು ಒಂದು 6 ಗಂಟೆ ರಿಸೆಪ್ಷನಲ್ಲಿ ಸಿಗ್ತೀನಿ. ಅದೊಂದು ಸ್ವಲ್ಪ ವಿಡಿಯೋ ಮಾಡ್ತೀನಿ. ಟೋಟಲಾಗಿ ಎಲ್ಲ ಎಡಿಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್. ಹಲೋ ಫ್ರೆಂಡ್ಸ್, ಅಂದ್ರಳ್ಳಿ ರೋಡಲ್ಲಿ ಸಿಕ್ಕಾಪಟ್ಟೆ ಜಾಮು ಫ್ರೆಂಡ್ಸ್. ನೋಡಿ, ಎಲ್ಲಿಂದ ಎಲ್ಲಿವರೆಗೆ ಜಾಮ್ ಆಗೈತೆ. ಒಂದೇ ಒಂದು ದೊಡ್ಡ ಗಾಡಿ ಪೇಮೆಂಟ್ಗೋಸ್ಕರ ಟರ್ನಿಂಗ್ ಹೊಡೆಯೋಕ್ಕೆ ಬಂದಿದ್ದು, ಫುಲ್ಲು ಜಾಮ್ ಆಗೈತೆ. ಸುಮಾರು ಇಲ್ಲ ಅಂದರೂ ಒಂದು 200 ಮೀಟ್ರಷ್ಟು ಫುಲ್ಲು ಜಾಮ್ ಆಗೈತೆ. ಈ ದೊಡ್ಡ ಗಾಡಿಗಳು ಬಂದುಬಿಟ್ರೆ ತುಂಬ ಹಿಂಸೆ. ದೊಡ್ಡ ಗಾಡಿಯಲ್ಲಿ ಟರ್ನಿಂಗ್ ಹೊಡಿತಾ ಇದೆ ನೋಡಿ. ದೊಡ್ಡ ಗಾಡಿಗಳು ಬಂದುಬಿಟ್ರೆ ಈ ರೋಡಲ್ಲಿ ಭಾರಿ ಹಿಂಸೆ. ಸೀದಾ ಹೋಗ್ಬೇಕು ಕಾಣ, ಸೀದಾ ಹೋಗ್ಬೇಕು ಕಾಣ. ಏನು ಮಾಡೋಕ್ಕಾಗಲ್ಲ. ಫುಲ್ಲು ಜಾಮ್ ಆಗೈತೆ ಫ್ರೆಂಡ್ಸ್. ಅಲ್ಲೂ ಜಾಮ್ ಆಗೈತೆ. ಚೇತನ್ ಸರ್ಕಲ್ವರೆಗೂ ಜಾಮು. ಅದೇ ಹೇಳಿಲ್ವ, ಈ ರೋಡ್ಗೆ ದೊಡ್ಡ ಗಾಡಿ ಬಂದರೆ ಇದೇ ಪ್ರಾಬ್ಲಮ್ಮು. ಕೇಳಿದ್ರಲ್ಲ ಫ್ರೆಂಡ್ಸ್, ಈ ರೋಡಿಗೆ ದೊಡ್ಡ ಗಾಡಿ ಬಂದರೆ ಇದೊಂದು ಪ್ರಾಬ್ಲಮ್ಮು. ಸುಮಾರು ಕಮ್ಮಿ ಅಂದರೆ ಒಂದು 20 ನಿಮಿಷ ಆಯಿತು ನಿಂತ್ಕೊಂಡು ಹಿಂದೆಯಿಂದ. ಬಟ್ ಹಿಂದೆಯಿಂದ ನಿಮಗೆ ವಿಡಿಯೋ ಮಾಡಿಲ್ಲ.
ದೊಡ್ಡ ಗಾಡಿ ಬಂದು ಇಲ್ಲಿ ಟರ್ನಿಂಗ್ ಆಯ್ತು ಒಂದು. ಟರ್ನಿಂಗ್ ಹೊಡಿಬೇಕು. ಟರ್ನಿಂಗ್ ಹೊಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಇಲ್ಲಿ ಸ್ವಲ್ಪ ಹೆವಿ ಜಾಮ್ ಆಯಿತು. ಅಲ್ಲಿವರೆಗೂ ಹೆಂಗೋ ತೆಳ್ಳಗೆ ಬಂತು, ಇಲ್ಲಿ ಸ್ವಲ್ಪ ಜಾಮ್ ಆಯಿತು. ಸರಿ, ಹಿಂಗಾಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ಫ್ರೆಂಡ್ಸ್. ಹೋಗಿರೋದು ಲೋಕಲ್ ಬಾಡಿಗೆಗಳಿಗೆ ಹಿಂಗೆ ಜಾಮ್ ಆಗಿಬಿಟ್ರೆ ಭಾರಿ ಹಿಂಸೆ ಆಗ್ಬಿಡುತ್ತೆ. ಏನಾರ ನೋಡಿದ್ರು ಇಲ್ಲ, ಏನು ನೋಡಿದ್ರು ಇಲ್ಲ. ರೈಟ್ ಕೇಳ್ಕೋಣ ಒಂಚೂರು, ರೈಟ್ ಕೇಳ್ಕೊಂಡು ನಡೆಯೋಣ. ಅಂತೂ ಗಾಡಿ ಪಾಸ್ ಆಯಿತು ಫ್ರೆಂಡ್ಸ್. ಈಗ ಮೂವ್ ಆಗ್ತಾ ಇದ್ದೀವಿ. ಮೂವ್ ಆಗಬೇಕು. ಯಾವನ ಹೋಗೋಕ್ಕೆ ಹೇಳ್ತಾನೆ ಫ್ರೆಂಡ್ಸ್. ಅಯ್ಯೋ, ಅಲ್ಲಿ ಟ್ರಾನ್ಸ್ಫಾರ್ಮ್ ಫ್ಯಾಕ್ಟ್ರಿಲಿ ಪ್ರಸಾದ ಕೊಡ್ತಿದ್ರು. ಆ ಪ್ರಸಾದ ಇಸ್ಕೊಂಡಿದ್ದೀನಿ. ಮಗನಿಗೆ ಪಲಾವ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಮಗನಿಗೆ ಮನೆಗೆ ಹೋಗ್ಬಿಟ್ಟು ಪಲಾವ್ ಕೊಟ್ಬಿಟ್ಟು ಆಮೇಲೆ ಅನ್ಲೋಡ್ ಜಾಗಕ್ಕೆ ಹೋಗ್ತೀನಿ. ಬನ್ನಿ. ಇದೆ ನಮ್ಮ ಏರಿಯಾ. ಸ್ವಲ್ಪ ರೋಡು ಚಿಕ್ಕದು, ಬಟ್ ಆದರೂ ಗಾಡಿಗಳು ತುಂಬ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಬರ್ತವೆ. ಈ ದೊಡ್ಡ ಗಾಡಿ ಬಂದುಬಿಟ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ. ಹೆಂಗೆ ಬರ್ತಾರೆ ಅಂದರೆ ಏನು ಅವ್ರ ಅಪ್ಪ ಅಮ್ಮದಿರೋ ಮಕ್ಳುಗಳಿಗೆ ಬುದ್ಧಿ ಹೇಳ್ತಾರೋ ಇಲ್ಲವೋ ಒಂದು ಗೊತ್ತಿಲ್ಲ ಫ್ರೆಂಡ್ಸ್. ಹೆಂಗೆ ಬೇಕು ಹಂಗೆ ಗಾಡಿ ಹೊಡಿತಾರೆ, ಹೆಂಗೆ ಬೇಕು ಹಂಗೆ. ನಾವು ಹೋಗೋ ರೂಟಲ್ಲಿ ಅವ್ರು ಬರ್ತಾರೆ. ಏನು ಮಾಡೋದು ಹೇಳಿ. ನಮ್ಮ ಮನೆ ರೋಡಿಗೆ ಬಂದು, ನಮ್ಮ ಮನೆ ರೋಡ್ ಇದೇ ರೋಡಲ್ಲಿ ಇರೋದು ನಮ್ಮ ಮನೆ. ಈಗ ಮಗನಿಗೆ ಪ್ರಸಾದ ಕೊಟ್ಬಿಟ್ಟು ಗಾಡಿ ಅನ್ಲೋಡ್ ಮಾಡೋಕ್ಕೆ ಹೋಗಬೇಕು. ಈಗಿನ ಮಕ್ಕಳುಗಳು ಆರೇನಾರು ಹೊಡ್ಕೋ ಏನಾರು ಹೊಡ್ಕೋ ಸೈಡ್ಗಂತೂ ಹೋಗಲ್ಲ ಅಂಥ ಜನ. ಏನು ಮಾಡೋದು ಹೇಳಿ. ಅಪ್ಪು ಬಾಯ್ಲೆ, ಆ ಮ್ಯಾಟ್ ಎತ್ಕೋದು. ಮ್ಯಾಟ್ ಎತ್ಕೊಳ್ಳೋ ಕೆಳಗಡೆ. ಬಾಯ್ಲಿ, ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ. ಕಡೆ ಪ್ರಸಾದ ಪಲಾವ್ ಐತೆ, ತಿನ್ಕೋ, ಬಿಗೆ ಹಿಡ್ಕೊ, ತಿನ್ಕೋರಿ. ಬಾಯ್, ಬರ್ತೀನಿ ನೋಡ್ರಿ. ಓಕೆ ಫ್ರೆಂಡ್ಸ್, ಅನ್ಲೋಡ್ ಜಾಗದಲ್ಲಿ ಸಿಗ್ತೀನಿ ಬನ್ನಿ.